ಗಡಿನಾಡು ಬೆಳಗಾವಿಯಲ್ಲಿ ಈ ಬಾರಿ ಬೇಸಿಗೆಯ ಬಿಸಿಲು ದಿನೇ ದಿನೇ ತೀವ್ರವಾಗುತ್ತಿದ್ದು ಮಧ್ಯಾಹ್ನ ರಸ್ತೆಗಿಳಿಯುವುದೇ ಜನರಿಗೆ ಸವಾಲಾಗಿದೆ. ಕಳೆದ 2 ವಾರಗಳಿಂದ ನಗರದಲ್ಲಿ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ಸುತ್ತಮುತ್ತಲೇ ತಿರುಗಾಡುತ್ತಿದ್ದು ಜನಜೀವನವೇ ರಣಬಿಸಿಲಿನ ಹೊಡೆತಕ್ಕೆ ನಲುಗಿದೆ. ಇಂತಹ ಉರಿ ಬಿಸಿಲಿನ ನಡುವೆ ಗಂಟೆಗಟ್ಟಲೆ ರಸ್ತೆಯ ಮಧ್ಯೆ ನಿಂತು ವಾಹನ ಸಂಚಾರ ನಿಯಂತ್ರಿಸಬೇಕಾದ ಸಂಚಾರಿ ಪೊಲೀಸರ ಪರಿಸ್ಥಿತಿ ಇನ್ನಷ್ಟು ಕಠಿಣ. ಇದೇ ಸಂಕಷ್ಟಕ್ಕೆ ಬೆಳಗಾವಿಯ ಸಂಚಾರಿ ಪೊಲೀಸ್ ಸಿಬ್ಬಂದಿಯೊಬ್ಬರು ಕಂಡುಕೊಂಡಿರುವ ಸರಳ ಆದರೆ ಸ್ಮಾರ್ಟ್ ಪರಿಹಾರ ಇದೀಗ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ನಗರದ ಶ್ರೀ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಡ್ ಕಾನ್ಸ್ಟೇಬಲ್ ಶೈಲೇಶ್ ಸದಲಗಿ ಬಿಸಿಲಿನ ಧಗೆಯನ್ನು ಎದುರಿಸಲು ವಿಶಿಷ್ಟ ಸೋಲಾರ್ ಕ್ಯಾಪ್ ಧರಿಸಿ ಡ್ಯೂಟಿಗೆ ಇಳಿದಿದ್ದಾರೆ. ಸಾಮಾನ್ಯ ಪೊಲೀಸ್ ಟೋಪಿಯ ಮೇಲ್ಭಾಗದಲ್ಲಿ ಸಣ್ಣ ಸೋಲಾರ್ ಪ್ಯಾನೆಲ್ ಅಳವಡಿಸಲಾಗಿದ್ದು ಅದನ್ನು ಟೋಪಿಯ ಮುಂಭಾಗದಲ್ಲಿರುವ ಪುಟ್ಟ ಫ್ಯಾನ್ಗೆ ಜೋಡಿಸಲಾಗಿದೆ. ಸೂರ್ಯನ ಕಿರಣಗಳು ನೇರವಾಗಿ ಟೋಪಿಯ ಮೇಲಿರುವ ಫಲಕಕ್ಕೆ ತಾಗುತ್ತಿದ್ದಂತೆಯೇ ಫ್ಯಾನ್ ತಿರುಗಲು ಆರಂಭಿಸಿ ಮುಖ ಹಾಗೂ ಕಣ್ಣಿನ ಭಾಗಕ್ಕೆ ತಂಪು ಗಾಳಿ ನೀಡುತ್ತದೆ. ಬಿಸಿಲಿನಲ್ಲೇ ನಿಂತು ಕೆಲಸ ಮಾಡುವ ಪೊಲೀಸ್ ಸಿಬ್ಬಂದಿಗೆ ಈ ಕ್ಯಾಪ್ ಕ್ಷಣಕ್ಕೂ ನೆಮ್ಮದಿ ನೀಡುತ್ತಿದೆ. ಉರಿಯುವ ಬಿಸಿಲಿನ ಮಧ್ಯೆಯೂ ತಂಪಿನ ಅನುಭವ ನೀಡುವ ಈ ಸರಳ ತಂತ್ರಜ್ಞಾನ ಇದೀಗ ಜನರ ಕುತೂಹಲಕ್ಕೂ ಕಾರಣವಾಗಿದೆ. ಬಿಸಿಲಿನ ಧಗೆಗೆ ಬೇಸತ್ತ ಶೈಲೇಶ ಸದಲಗಿ ಅವರು ಮಾರುಕಟ್ಟೆಯಲ್ಲಿ ಸಿಕ್ಕ ₹200 ಮಿನಿ ಸೋಲಾರ್ ಪ್ಯಾನೆಲ್, ₹120 ಮಿನಿ ಮೋಟಾರ್ ಮತ್ತು ಫ್ಯಾನ್ ಬಳಸಿ ಮನೆಯಲ್ಲೇ ಇದ್ದ ತಮ್ಮ ಕ್ಯಾಪ್ಗೆ ಫ್ಯಾನ್ ಅಳತೆಗೆ ತಕ್ಕ ಹಾಗೆ ರಂಧ್ರ ತೆಗೆದು ಅದಕ್ಕೆ ದಾರದ ಸಹಾಯದಿಂದ ಫ್ಯಾನ್ ಅಳವಡಿಕೆ ಮಾಡಿದ್ದಾರೆ. ಒಟ್ಟು ₹350 ಖರ್ಚು ಮಾಡಿ ಈ ಕೂಲ್ ಕ್ಯಾಪ್ ತಯಾರಿಸಿದ್ದಾರೆ. ರಸ್ತೆ ಮಧ್ಯೆ ನಿಂತು ಸಂಚಾರ ನಿಯಂತ್ರಿಸುತ್ತಿರುವ ಪೊಲೀಸ್ ಸಿಬ್ಬಂದಿಯ ತಲೆ ಮೇಲೆ ಸೌರಶಕ್ತಿ ಚಾಲಿತ ಟೋಪಿ ಕಂಡ ಸಾರ್ವಜನಿಕರು ಆಶ್ಚರ್ಯದಿಂದ ಗಮನ ಹರಿಸುತ್ತಿದ್ದಾರೆ. ಬಿಸಿಲಿನ ಕಾಟಕ್ಕೆ ನಲುಗುವ ಟ್ರಾಫಿಕ್ ಪೊಲೀಸರಿಗೆ ಇಂತಹ ಟೋಪಿಗಳು ನಿಜಕ್ಕೂ ಉಪಯುಕ್ತ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆಯೇ ಮುಂದಾಗಿ ಇಂತಹ ಸೋಲಾರ್ ಕ್ಯಾಪ್ಗಳನ್ನು ಎಲ್ಲ ಸಂಚಾರಿ ಪೊಲೀಸರಿಗೆ ವಿತರಿಸಿದರೆ ಬೇಸಿಗೆಯ ಕರ್ತವ್ಯ ಇನ್ನಷ್ಟು ಸುಲಭವಾಗಲಿದೆ ಎಂಬ ಮಾತು ಕೇಳಿಬರ್ತಿದೆ. ಸಂಚಾರಿ ಪೊಲೀಸರಷ್ಟೇ ಅಲ್ಲ, ದಿನವಿಡೀ ಬಿಸಿಲಿನಲ್ಲಿ ದುಡಿಯುವ ಡೆಲಿವರಿ ಸಿಬ್ಬಂದಿ, ಕಾರ್ಮಿಕರು ಮತ್ತು ರಸ್ತೆ ಬದಿ ಕೆಲಸಗಾರರಿಗೂ ಈ ಸರಳ ತಂತ್ರಜ್ಞಾನ ಮಾದರಿಯಾಗಬಹುದೆಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ.